ಜಾತಿ ಬೇರೆ ಬೇರೆಯಾಗಿದ್ರು ಅವರು ಪ್ರೀತಿಸಿ ಮದುವೆಯಾಗಿದ್ರು, ಜೀವನ ಪೂರ್ತಿ ಜೊತೆಯಲ್ಲಿರೋದಾಗಿ ಶಪಥ ಮಾಡಿದ್ರು. ಆದರೆ ಸಮಾಜ ಮಾತ್ರ ಇವರ ಪ್ರೀತಿಗೆ ಅಡ್ಡಿಯಾಗಿದೆ. ಜಾತಿ ಎಂಬ ಭೂತ ಇಡೀ ಕುಟುಂಬವನ್ನ ಬಹಿಷ್ಕಾರಕ್ಕೆ ಒಳಪಡಿಸಿದೆ. ಪ್ರೀತಿ ಮಾಡಬಾರದು, ಮಾಡಿದ್ರೆ ಜಗಕ್ಕೆ ಹೆದರಬಾರದು ಅನ್ನೋ ಹಾಗೆ ಈ ಜೋಡಿ ಪ್ರೀತಿಸಿ ಮದುವೆಯಾಗಿದ್ರು. ಎಷ್ಟೇ ಕಷ್ಟ ಆದ್ರೂ ನಾನು ನಿನ್ನ ಕೈ ಬಿಡಲ್ಲ ಅಂತ ಶಪಥ ಮಾಡಿ ಹಸೆಮಣೆ ಏರಿದ್ದ ಮುದ್ದಾದ ಜೋಡಿ ಈಗ ಸಂಕಷ್ಟ ಅನುಭವಿಸುತ್ತಿದೆ. ದಲಿತ ಯುವತಿ ಜೊತೆ ವಿವಾಹ, ಯುವಕನ ಕುಟುಂಬ ಬಹಿಷ್ಕಾರ. ಮಲೆನಾಡಲ್ಲಿ ಸಾಮಾಜಿಕ ಬಹಿಷ್ಕಾರದ ಅನಿಷ್ಟ ಆಚರಣೆ ಜೀವಂತ. ಮುದ್ದಾದ ಜೋಡಿ ಇವರದ್ದು. ಶಿವಮೊಗ್ಗದ ಹೊರಬೈಲು ಗ್ರಾಮದ ದಿನೇಶ್ ಪ್ರೀತಿಯನ್ನ ಮದುವೆಯಾಗಿದ್ದ. ಆದರೆ ದಲಿತ ಯುವತಿಯನ್ನ ಮದುವೆಯಾದ ಅಂತ ದಿನೇಶ್ ಕುಟುಂಬದವರಿಗೆ ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ದಾರಂತೆ. ಎಲ್ಲ ಒಪ್ಪಿಗೆಯಿಂದನೇ ಮದುವೆ ಆಗಿದೆ. ಆಮೇಲೆ ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಆಗಿದೆ. ಎಲ್ಲದು ಏನು ತೊಂದರೆ ಇಲ್ಲ. ಬೇರೆ ಯಾರು ನಮ್ಮನ್ನು ಇದು ಮಾಡ್ತಾ ಇಲ್ಲ, ಸಂಪರ್ಕ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ 30 ಮನೆ, ನಮ್ಮ ಜಾತಿಲಿ ಒಂದು 30 ಮನೆ ಕುಟುಂಬ ಇದೆ ನಮ್ಮದು. ಆ ಕುಟುಂಬದವರಂತೂ ಖಂಡಿತ ನಮ್ಮನ್ನು ಸೇರಿಸ್ಕೊಂಬಾರ್ದು ಅಂತ ಒಂದು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಆ ತೀರ್ಮಾನ ಮನಸ್ಸಿಗೆ ಭಾರಿ ನೋವಾಗಿದೆ. ದಿನೇಶ್ ಜೋಗಿ ಸಮುದಾಯಕ್ಕೆ ಸೇರಿದ್ದವರು. ಹೊರಬೈಲಿನಲ್ಲಿ 30 ಜೋಗಿ ಸಮಾಜದ ಕುಟುಂಬಗಳಿವೆ. ಆದರೆ ಕಳೆದ ಜುಲೈನಲ್ಲಿ ದಲಿತ ಸಮುದಾಯದ ಪ್ರೀತಿಯನ್ನ ದಿನೇಶ್ ಮದುವೆಯಾಗಿದ್ದಾನೆ. ಆ ಬಳಿಕ ದಿನೇಶ್ ಮಾತ್ರವಲ್ಲದೆ 4 ಸಂಬಂಧಿ ಕುಟುಂಬಕ್ಕೂ ಬಹಿಷ್ಕಾರ ಹಾಕಿದ್ದಾರೆ. ಮಗ ಮತ್ತು ಸೊಸೆಯನ್ನ ಹೊರ ಹಾಕದಿದ್ರೆ ಬಹಿಷ್ಕಾರ ಮುಂದುವರಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಇನ್ನು ಇವರ ಜೊತೆ ಮಾತನಾಡಿದರೆ 1,000 ದಂಡ, ಈ ಬಗ್ಗೆ ಮಾಹಿತಿ ಕೊಟ್ಟರೆ 500 ರೂಪಾಯಿಯನ್ನ ಘೋಷಿಸಿದ್ದಾರಂತೆ. 2-3 ತಿಂಗಳಿಂದ ದಿನೇಶ್ ಕುಟುಂಬ ಬಹಿಷ್ಕಾರದಿಂದ ಚಿತ್ರ ಹಿಂಸೆ ಅನುಭವಿಸುತ್ತಿದೆ. ಈ ಬಗ್ಗೆ ಕುಂಸಿ ಠಾಣೆಗೆ ಯುವತಿ ದೂರು ನೀಡಿದ್ದಾಳಂತೆ. ಆದರೆ ದಿನೇಶ್ ಅವರ ಮನೆಯತ್ತ ಯಾರೂ ಸುಳಿಯುತ್ತಿಲ್ಲ. ಇದರಿಂದ ದಿಕ್ಕೆ ತೋಚದಂತೆ ಆಗಿದ್ದಾರೆ. ಯಾವ ಹೆಣ್ಮಕ್ಳಿಗೂ ಈ ತರ ಪರಿಸ್ಥಿತಿ ಬರೋದ್ ಬೇಡ. ಯಾಕಂದ್ರೆ ಇವ್ರು ಈ ಊರವ್ರ ಜನದ ಮಾತುಗಳು ಕೇಳಿದ್ರೆ ಮೇಲ್ಜಾತಿಯವ್ರು ಮಾತ್ರ ಬದುಕಬೇಕು, ಕೀಳ್ ಜಾತಿಯವ್ರು ಬದುಕಲೇಬಾರ್ದು ಅನ್ನೋ ತರ ಇದೆ. ಬಹಿಷ್ಕಾರ ಹಾಕ್ಲೇಬೇಕು, ದಂಡನೂ ವಿಧಿಸ್ತೀವಿ ಅಂತ ಹೇಳಿದಾಗ ನನಗೆ ಮನಸ್ಸಿಗೆ ಬೇಜಾರೈತೆ. ಯಾಕಂದರೆ ನನ್ನ ಅತ್ತೆ ಮಾವನು ಎಲ್ಲರ ಥರನೂ ಬದುಕಬೇಕು, ಅವರಿಗೂ ಎಲ್ಲರ ಥರ ಹಕ್ಕಿದೆ. ಏನೇ ಹೇಳಿ, ಕಾಲ ಎಷ್ಟೇ ಬದಲಾದರೂ ಜಾತಿ ಪದ್ಧತಿ ಬಹಿಷ್ಕಾರದಂಥ ಅನಿಷ್ಟ ತೊಲಗದಿರೋದು ದುರಂತ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪೊಲೀಸರು ಇದಕ್ಕೆ ಅಂತ್ಯ ಹಾಡಬೇಕಿದೆ. ಬಸವರಾಜ ಯರಗಣವಿ, TV9, ಶಿವಮೊಗ್ಗ.